ನಿರ್ಮಾಣ ಮಾಡಿ ಕೊಡುವಂತ ಸಾಮರ್ಥ್ಯ ಇದೆಯಲ್ಲ, ಇದು ಭಾರತೀಯ ಸೈನಿಕನಿಗಿದೆ ಅಂತ. ಯೋಚನೆ ಮಾಡಿ, ಒಬ್ಬ ಸೈನಿಕ ತನ್ನ ಧರ್ಮ ಕಾದಾಡೋದು, ಯಾರನ್ನೋ ಕೊಲ್ಲೋದು ಅಷ್ಟೇ ಅಲ್ಲದೆ ಸಮಾಜಕ್ಕೋಸ್ಕರ ತನ್ನನ್ನು ಸಮರ್ಪಿಸಿಕೊಳ್ಳೋದು ಅಂತ ಆಲೋಚನೆ ಮಾಡೋದಾದ್ರೆ, ಒಬ್ಬ ಡಾಕ್ಟರ್ಗೆ ಇಷ್ಟು ಆಲೋಚನೆ ಬೇಡವಾ? ಒಬ್ಬ ಡಾಕ್ಟರ್ ಕೆಲಸ ತಾನು ಬರೀ ವೈದ್ಯಕೀಯ ವೃತ್ತಿ ಮಾಡ್ಕೊಂಡು ಇಷ್ಟೇ ಮಾಡೋದಲ್ಲದೆ ಇನ್ ಸ್ವಲ್ಪ ವಿಸ್ತಾರ ಮಾಡಬೇಕು ಅಂತ ಯಾವಾಗ್ಲೂ ಅನ್ನಿಸ್ಲಿಲ್ವಾ? ನಾನು ಪ್ರತಿಯೊಬ್ಬ ಡಾಕ್ಟರಲ್ಲೂ ಕಳಕಳಿಯಿಂದ ಕೇಳ್ಕೊಳ್ತೀನಿ, ನೀವು ಬರೀ ಒಂದು ಕ್ಲಿನಿಕ್ ನಡೆಸಿ ಪ್ರತಿನಿತ್ಯ 40 ಪೇಷಂಟ್ ಅನ್ನು ನೋಡ್ತೀನಿ, ದಿನದಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಒಂದು 4,000 ರೂಪಾಯಿ ತಗೊಂಡು ಹೋಗ್ತೀನಿ ಅಂತಾದ್ರೆ ನೀವು ಸುಶ್ರುತನಿಗೂ ಅವಮಾನ ಮಾಡ್ತೀರಿ, ಚರಕನಿಗೂ ಅವಮಾನ ಮಾಡ್ತೀರಿ ಅಂತ. ಆದರೆ ಅದ್ರ ಜೊತೆಗೆ ಏನಾದರೂ ನಾನು 40 ಜನರನ್ನು ನೋಡೋದಲ್ಲದೆ ಇನ್ನೊಂದು 40 ಜನರ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ನಾನು ಒಂದು ಕಾರಣನಾಗ್ತೀನಿ ಅಂತ ಏನಾದರೂ ನೀವು ಆಲೋಚನೆ ಮಾಡಿದರೆ ಮಾತ್ರ ನನಗನ್ಸುತ್ತೆ ಈ ದೇಶದಲ್ಲಿ ಹೊಸ ಅಧ್ಯಾಯವನ್ನು ಬರೆಯೋದಕ್ಕೆ ಸಾಧ್ಯ. ಮಿತ್ರರೇ, ಇಡೀ ಜಗತ್ತು ಭಾರತದಲ್ಲಿ ಇದಕ್ಕೋಸ್ಕರವೇ ಕಾಯ್ತಾ ಇದೆ. ಇಡೀ ಜಗತ್ತು ಈಗ ಹೆಂಗೆ ಭಾರತವನ್ನು ಕಾಯ್ತಾ ಇದೆ ಅಂತಂದ್ರೆ, ಭಾರತ ಏನಾದರೂ ಅದ್ಭುತವಾದನ್ನು ಹೇಳುತ್ತೆ, ನಾವು ಕೇಳಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತ. ಆದರೆ ದುರ್ದೈವ, ನಾವೆಲ್ಲರೂ ವೆಸ್ಟಿನ ಕಡೆಗೆ ಹೆಂಗೆ ತಿರ್ಕೊಂಡು ಕೂತಿದ್ದೀವಿ ಅಂದ್ರೆ, ಅವರು ಕೊಟ್ಟ ಎಂಜಲನ್ನೇ ಅತ್ಯಂತ ಶ್ರೇಷ್ಠವಾದ ಆಹಾರ ಅಂತ ತಿನ್ಕೊಂಡು ಕೂತಿದ್ದೀವಿ. ಅದನ್ನ ಒಂದು ನಿಮಿಷ ನಿಲ್ಲಿಸಿ ಸಮಾಜಕ್ಕೋಸ್ಕರ ಬದುಕುವಂತ ಒಂದು ಶ್ರೇಷ್ಠ ಚಿಂತನೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆದರೆ ದೊಡ್ಡ ಕೆಲಸ ಆಗುತ್ತೆ. ನನಗೆ ಬಹಳ ದೊಡ್ಡ ಕೆಲಸ ಈ ನಿಟ್ಟಿನಲ್ಲಿ ಆಯುರ್ವೇದದ ಕಾಲೇಜುಗಳಲ್ಲಾಗಬೇಕು, ಆಯುರ್ವೇದದ ಟೋಟಲ್ ಜನರ ನಡುವೆ ಆಗಬೇಕು ಅಂತ ನನಗೆ ಅನಿಸೋದು. ಒಂದೇ ಒಂದು ಆಲೋಚನೆ ಮಾಡೋಣ. ನಮ್ಮ ಜೀವನವನ್ನು ನಾನು ತುಂಬ ರೂಢಾಗಿರುವಂಥ ಕೆಲವು ಮೆಥಡ್ ಹೇಳ್ತೀನಿ, ಬೇಜಾರಾದರೆ ಬೇಜಾರೇ ಸರಿ, ಅದರ ಯೋಚನೆ ಮಾಡಿ. ನಾನು ಇದನ್ನು ಅಭ್ಯಾಸ ಮಾಡೋದ್ರಿಂದ ಹೇಳ್ತೀನಿ. ನಾನು ಪ್ರತಿ ವರ್ಷ ಒಂದು ದಿನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಯೂಶ್ವಲಿ ನನ್ನ ಬರ್ತ್ಡೇಗೆ ಮಾಡ್ತೀನಿ ನಾನು ಅದನ್ನು. ಅಕಸ್ಮಾತ್ ಇವತ್ತೇ ನಾನು ಸತ್ತೋಗ್ಬಿಟ್ರೆ, ಬರ್ತ್ಡೇ ದಿನ ಯೋಚನೆ ಮಾಡ್ತೀನಿ ನಾನು ಅದನ್ನು. ಇವತ್ತೇ ನಾನು ಸತ್ತೋಗ್ಬಿಟ್ರೆ ನಾನು ಅಂತ್ಯ ಸಂಸ್ಕಾರಕ್ಕೆ ಯಾರ್ಯಾರು ಬರ್ತಾರೆ ಅಂತ ಒಂದು ಪಟ್ಟಿ ಮಾಡ್ಕೋತೀನಿ. ಅಂತ್ಯ ಸಂಸ್ಕಾರಕ್ಕೆ ಬರೋರು ಹೆಂಗೆ ಅಂತಂದ್ರೆ, ಕೆಲವು ರಿಲೇಟಿವ್ಸ್ ಇರ್ತಾರೆ, ನಮ್ಮ ಮನೆಯವ್ರು ಯಾರು ಹೋಗಿಲ್ಲ ಅಂದ್ರೆ ನಾನು ಸತ್ತಾಗ ಇವ್ರ ಮನೆಯವ್ರು ಯಾರು ಬರಲ್ಲ ಅಂತ ಹಂಗೆ ಅನ್ಕೊಂಡು ಬರೋರಲ್ಲ. ನಾನು ನಿಜವಾಗ್ಲೂ ಬೇಕು, ಈ ಮನುಷ್ಯ ಇನ್ನು ಸ್ವಲ್ಪ ದಿನ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೃದಯ ತುಂಬಿ ನನ್ನ ಸಂಸ್ಕಾರಕ್ಕೆ ಬರೋರು ಯಾರ್ಯಾರು ಅಂತ ಒಂದು ಪಟ್ಟಿ ಮಾಡೋದು, ಹಂಗೆ ಇಟ್ಬಿಡೋದು. ಮುಂದಿನ ವರ್ಷ ಮತ್ತೆ ಇದೇ ದಿನ ಇನ್ನೊಂದು ಪಟ್ಟಿ ಮಾಡೋದು, ಇವತ್ತು ಅಕಸ್ಮಾತ್ ಸತ್ತರೆ ಯಾರ್ಯಾರು ಬರ್ತಾರೆ ಅಂತ. ನೆನ್ಪಿಡಿ, ನಂಬರ್ಸ್ ಜಾಸ್ತಿ ಆದರೆ ಸ್ವಲ್ಪ ಚೆನ್ನಾಗಿ ಬದುಕ್ತಿದ್ದೀವಿ ಅಂತ, ನಂಬರ್ ಕಡಿಮೆ ಆದರೆ ಬದುಕುವ ರೀತಿಯನ್ನು ಬದಲಾಯಿಸಿಕೊಳ್ಳಬೇಕು ಅಂತ. ಅಕಸ್ಮಾತ್ ನಂಬರ್ ತುಂಬ ಮಿನಿಮಮ್ ಆಗಿ ನಾವೇನಕ್ಕೂ ಲಾಯಕ್ಕಿಲ್ಲದವರು ಅಂತ ಆಗ್ಬಿಟ್ರೆ ಅದಕ್ಕಿಂತ ಕೆಟ್ಟದ್ದು ಯಾವುದೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಆಯುರ್ವೇದ ಯಾವ ದಿಕ್ಕಿನಲ್ಲಿ ನಡಿಬೇಕು ಅಂತ. ಯಾವ ದಿಕ್ಕಲ್ಲಿ ಅಂತಂದ್ರೆ, ನಂಗೊಬ್ಬ ಸಂತರು ಹೇಳಿದ್ರು, ಹಿಂದೆಲ್ಲ ಜಂಗಮರು ಇರ್ತಿದ್ರು. ಜಂಗಮರು ಅಂದ್ರೆ ಮಠಾಧೀಶರಲ್ಲ, ಊರಿಂದ ಊರಿಗೆ ತಿರುಗಾಡೋರು. ಆ ಹೋಗುವಂತ ಜಂಗಮರು ಎಲ್ಲಾದ್ರೂ ಯಾವ್ದಾದ್ರು ಊರಲ್ಲಿ ಯಾರಾದ್ರೂ ತೀರ್ಕೊಂಡಿದ್ದಾರೆ ಅಂತ ಗೊತ್ತಾದ್ರೆ ಸ್ಮಶಾನದ ಹೊರಗಡೆ ಒಂದು ಕೋಲ್ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಿದ್ರಂತ. ಆ ತೀರ್ಕೊಂಡವನ ಶವ ತಗೊಂಡ್ ಬರ್ತಾರಲ್ಲ, ತಗೊಂಡ್ ಬಂದಾಗ ಅವ್ರ ಕೈ ಅಡ್ಡ ಇಟ್ಟಳರಂತೆ, ಈ ಶವ ನನ್ನದ್ದು, ಜಂಗಮರದು, ಈ ಸ್ಮಶಾನ ನನ್ನದ್ದು, ಜಂಗಮರ ವಾಸಸ್ಥಾನವೇ ಸ್ಮಶಾನ, ನನ್ನ ಸ್ಮಶಾನ ನನ್ನ ಆಸ್ತಿಯಲ್ಲಿ, ಇದು ಯಾವೊಂದು ಶವ ತಂದು ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ನಾನು ಬಿಡಲ್ಲ. ಜೊತೆಲಿದ್ರು ಕೇಳೋರು, ಜಂಗಮರೇ ಏನಾದ್ರೂ ಮಾಡಿ ಬಿಡಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಹೇಳಿ? ಅವ್ರು ಹೇಳೋರು, ಏನೂ ಇಲ್ಲ, ಇವನು ಈ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ಮಾಡಿಕೊಳ್ಳುವಂತ ಏನ್ ಯೋಗ್ಯತೆ ಪಡ್ಕೊಂಡಿದ್ದು ನಾನು ಹೇಳಿ ಅಂತ. ಹೇಗೆ ತನ್ಮಯಿ ನನ್ನ ಪರಿಚಯ ಮಾಡಿಸಿದ್ಲೋ ಹಂಗೆ ನನ್ನ ಶವಯಾತ್ರೆಗಳೊಂದು ಪರಿಚಯ ಆಗಬೇಕು ಅಂತ. ಇವನು ಯೋಗ್ಯ ಹೌದೋ ಇಲ್ವೋ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಈ ಸ್ಮಶಾನದಲ್ಲಿ ಅಂತ. ಈ ಅಂತ್ಯ ಸಂಸ್ಕಾರದ ದಿನ ನಡೆಯುವಂತ ಒಂದು ಪರಿಚಯ ಇರುತ್ತಲ್ಲ, ಇವನು 40 ಜನರಿಗೆ ಎಜುಕೇಶನ್ ಕೊಟ್ಟ, ಇವನು 20 ಜನರಿಗೆ ಮದುವೆ ಮಾಡಿಸಿದ, ಇವನು ಒಂದು ಛತ್ರ ಕಟ್ಟಿಸಿದ, ಇವನ ಮನೇಲಿ ಪ್ರತಿನಿತ್ಯ ಒಂದು 8-10 ಜನ ಅನಾಥರು ಬಂದು ಊಟ ಮಾಡ್ಕೊಂಡು ಹೋಗ್ತಿದ್ರು. ಹೀಗೊಂದು ಲಿಸ್ಟ್ ಇಟ್ರೆ ಬಹಳ ಖುಷಿಯಿಂದ ಬಿಟ್ಕೊಡೋರಂತೆ. ಇಲ್ಲ ಅಂದ್ರೆ ಗಲಾಟೆ ಮಾಡ್ಕೊಂಡು ಕೊನೆಗೆ ಹೋಗುವಂತ ಹಾಳಾಗೋಗುವಂತ ಬಿಡೋರಂತೆ. ನಾನು ಕೇಳ್ತಿದ್ರೆ ಲಾಭ ಏನು ಅಂತ ಕೇಳಿದೆ ಅವರಿಗೆ. ಅವ್ರು ಹೇಳಿದ್ರು, ಇದರ ಲಾಭ ಸತ್ತವನಿಗೇನಲ್ಲ, ಅವನಂತೂ ಹೋದ, ಪಕ್ಕದಲ್ಲಿದ್ದವನಿಗೆ ಟೆನ್ಷನ್ ಶುರುವಾಗ್ಬಿಡೋದಂತೆ. ಮುಂದಿನ ವರ್ಷ ನಾನು ಸತ್ತರೆ ನನ್ನ ಬಗ್ಗೆ ಏನು ಹೇಳಬೇಕಪ್ಪ ಇವರು? ಅದಕ್ಕೋಸ್ಕರ ಏನಾದ್ರು ಮಾಡಬೇಕಲ್ಲ. ನಾನು ಸಾಯುವಾಗ, ನಾನು ಸತ್ತಾಗ ನನ್ನ ಬಗ್ಗೆ ಹೇಳಲಿಕ್ಕೆ ಒಂದು ಪರಿಚಯ ಇರಬೇಕಲ್ಲ, ಒಂದು ಕ್ರೆಡೆನ್ಷಿಯಲ್ಸ್ ಇರಬೇಕಲ್ಲ ನನಗೋಸ್ಕರ. ಆ ಕ್ರೆಡೆನ್ಷಿಯಲ್ಸ್ ಆ ಪರಿಚಯವನ್ನು ಕೊಡ್ಲಿಕ್ಕೋಸ್ಕರ ನಾವು ನಮ್ಮ ಪ್ರಯತ್ನವನ್ನು ಈಗಲೇ ಶುರು ಮಾಡಲಿಲ್ಲ ಅಂದ್ರೆ ಇದನ್ನೇ ಸ್ಮಶಾನ ವೈರಾಗ್ಯ ಅಂತ ಕರೆಯೋದು. ಅಲ್ಲಿಂದ ವಾಪಸ್ ಬಂದಾಗ ಅನ್ಸೋದಂತೆ ಸಾಕು ಇಟ್ಟಿದೆ ನಾ ಬದುಕಿದ್ದು, ಇನ್ನು ಸ್ವಲ್ಪ ಚೆನ್ನಾಗಿ ಬದುಕುವಂತ ಪ್ರಯತ್ನ ಆಗಬೇಕು ಅಂತ. ನಾನೆಲ್ಲ ಡಾಕ್ಟರ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ನಂಗೆ ಪ್ರಕೃತಿಯವರು ಫೋನ್ ಮಾಡಿದಾಗ ಹೇಳೋರು, ನಾವೊಂದು ಸಂಕಲ್ಪ ಮಾಡಿದ್ದೀವಿ, ಯಾವ್ಯಾವ ಸೈನಿಕರು ಅವ್ರು ರಿಟೈರ್ ಆಗಿಯೋ ಹೀಗಿದ್ದೋ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾರೋ ಅವರಿಗೆ ಫ್ರೀ ಆಗಿ ನಾವು ಚಿಕಿತ್ಸೆಯನ್ನು ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ ಅಂತ. ಧನ್ಯ, ಬಹಳ ಸಂತೋಷ. ನೀವು ಹಂಗೆ ಮಾಡೋದ್ರಿಂದ ಏನ್ ಲಾಭ ಗೊತ್ತಾ? ಈ ದೇಶದ ಪ್ರತಿಯೊಬ್ಬ ಸೈನಿಕನು ತನ್ನ ಮಗನಿಗೆ ಹೇಳ್ತಾನೆ, ಮಗು ನೀನ್ ಇಂಜಿನಿಯರ್ ಆದ್ರೆ ಈ ದೇಶದಲ್ಲಿ ರೆಸ್ಪೆಕ್ಟ್ ಇಲ್ಲ, ನೀನ್ ಡಾಕ್ಟರ್ ಆದ್ರೆ ರೆಸ್ಪೆಕ್ಟ್ ಇಲ್ಲ, ನೀನ್ ಸೈನಿಕನಾದ್ರೆ ನೀನ್ ಜೀವನ ಪರ್ಯಂತ ಜನ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಈ ಕಾರಣಕ್ಕೋಸ್ಕರ ನೀನ್ ಸೈನಿಕನಾಗಬೇಕು ಅಂತ ದೊಡ್ಡ ಕೆಲಸ ಮಾಡ್ತೀರಿ.
ನಾವೆಂತ ದೊಡ್ಡ ಕೆಲಸ ಮಾಡ್ಲಿಕ್ಕೆ ಇದ್ದೀವಿ ಅಂತಂದ್ರೆ, ನೀವು ಯಾವ್ದಾದ್ರು ಒಬ್ಬ ಸೈನಿಕರನ್ನ ರಸ್ತೆಯಲ್ಲಿ ಇಲ್ಲಿ ಬಂದ್ರಲ್ಲ ಸೈನಿಕರು, ಸುಮ್ನೆ ಅವ್ರನ್ನ ನೀವು ಕೇಳಿದಿರಿ ನೀವೇನ್ ಮಾಡಿದಿರಿ ಅಂತ, ಸುಮ್ನೆ ಹೋಗ್ಬೇಕಾದ್ರೆ ಯಾರಾದ್ರೂ ಸೈನಿಕರನ್ನ ಸರ್ ನೀವು ಎಲ್ಲೆಲ್ಲಿದ್ರಿ ಅಂತ ಸ್ವಲ್ಪ ಹೇಳ್ತೀರಾ ಅಂತ ಕೇಳಿ. ಅವ್ರು ಹೇಳ್ತಾ ನಾನು ಕಾಶ್ಮೀರದಲ್ಲಿದ್ದೆ, ನಾನು 2 ವರ್ಷ ಇಲ್ಲಿದ್ದೆ ಅಲ್ಲಿದ್ದೆ. ಅವ್ರು ಹೇಳ್ಬೇಕಾದ್ರೆ ನೀವು ಕಣ್ಣಲ್ಲಿ ನೋಡ್ಬೇಕು, ಸರ್ ಪಂಜಾಬಲ್ಲಿದ್ದಾಗ ಏನ್ ಕಷ್ಟ ಇತ್ತು ಗೊತ್ತಾ ಸರ್, ಇನ್ಸರ್ಜೆನ್ಸಿ ಇತ್ತು ಸರ್ ಆಗ ಅಂತ ಹೇಳ್ಬೇಕಾದಾಗ ಮುಖದಲ್ಲಿ ಬೆಳಕು ಹೆಂಗಿರುತ್ತೆ ಅಂತಂದ್ರೆ ಅವ್ರಿಗೆ ಹಳೇದೆಲ್ಲ ನೆನಪಾಗ್ಬಿಡುತ್ತೆ. ಹಳೇದೆಲ್ಲ ನೆನಪಾದವ್ರು ಏನ್ ಮಾಡ್ತಾರೆ ಗೊತ್ತಾ, ನೆಕ್ಸ್ಟ್ ಯುದ್ಧ ಆದ್ರೆ ವಾಪಸ್ ರೆಡಿ ಸರ್ ನಾವು ಅಂತಾರೆ. ಈ ದೇಶದಲ್ಲಿ ಒಂದೇ ಒಂದು ಫ್ರೆಟರ್ನಿಟಿ ಯಾವ್ದಾದ್ರು ಮತ್ತೆ ಕರೆದ್ರೆ ಓಡ್ ಬರ್ತೀವಿ ಅಂತ ಹೇಳುವಂತದ್ದಿದ್ರೆ ಅದು ಸೈನಿಕರ ಸಂಕುಲ ಮಾತ್ರ, ಇನ್ಯಾರು ಹಂಗಿಲ್ಲ. 75 ದಾಟಿದ ಮೇಲೆ ಒಬ್ಬ ಡಾಕ್ಟರ್ಗೆ ರಾತ್ರಿ 9 ಗಂಟೆಗೆ ಒಬ್ಬ ಪೇಷಂಟ್ ಬಂದು ಸ್ವಲ್ಪ ನೋಡ್ತೀರಾ ಅಂದ್ರೆ ಹೋಗಯ್ಯ ನಿನ್ನೊಂದು ಕಾಟ ಅಂತ ಬೈತಾ ಕೂತಿರ್ತೀವಿ. ಆದ್ರೆ ಒಬ್ಬ ಸೈನಿಕನಿಗೆ 70 ದಾಟಿದ ನಂತರ ಪಾಕಿಸ್ತಾನ ಯುದ್ಧಕ್ಕೆ ಅಂತ ಬಂದಿದೆ, ನೀವು ಬರ್ಬೋದಾ ಅಂತ ಕೇಳಿದ್ರೆ ಹೇಗೆ ಕ್ರಿಕೆಟ್ ನಲ್ಲಿ ಪ್ಯಾಡ್ ಕಟ್ಕೊಂಡು ಕೂತಿರ್ತಾರೋ ಅವ್ನು ಕಟ್ಕೊಂಡೇ ಕೂತಿರ್ತಾರೆ, ಈಗೋ ಸರ್ ಬಂದೆ ನಾನು ಅಂತ, ನಾನು ಇದ್ದೀನಿ ಯಾವಾಗ್ಲೂ ಅಂತ. ಅದು ಈ ದೇಶದ ಸೈನಿಕನ ಕೆಪಾಸಿಟಿ ಅಂತ. ಮಿತ್ರರೇ, ಇಂಥ ಸೈನಿಕನಿಗೆ ನೀವೇನೋ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ ಕೇಳಿದಾಗ ನಂಗೆ ಖುಷಿ. ಅದರಲ್ಲೂ ಹೊಸ ಕಾಲೇಜಿನ ವಿದ್ಯಾರ್ಥಿಗಳು ಯಾರಿದ್ದೀರೋ ಯೋಚನೆ ಮಾಡಿ, ಈ ದೇಶದಲ್ಲಿ ಸೈನಿಕರು ಗಡಿ ಕಾಯೋದು ಹೇಗಿದ್ದಾರೋ ಹಾಗೆ ದೇಶದ ಒಳಗೂ ಕಾಯ್ತಾ ಇರುವಂತಹ ಅನೇಕ ಸೈನಿಕರಿದ್ದಾರೆ. ಜೋಯಿಸರು ಹೇಳಿದಂತೆ ಆ ಸೈನಿಕರಲ್ಲಿ ನಾವು ಕೂಡ ಒಬ್ಬ ಸೈನಿಕರಾಗುವ ಮೂಲಕ ಈ ರಾಷ್ಟ್ರದ ರಕ್ಷಣೆಗೆ ಕಟಿಬದ್ಧರಾಗಿ ನಿಲ್ಲೋಣ. ಭಾರತದ ಗ್ರೇಟ್ನೆಸ್ ಈಗ ತಾನೇ ಸ್ಪ್ರೆಡ್ ಆಗ್ಲಿಕ್ಕೆ ಶುರುವಾಗಿದೆ. ಎಷ್ಟರ ಮಟ್ಟಿಗೆ ಸ್ಪ್ರೆಡ್ ಆಗ್ಲಿಕ್ಕೆ ಶುರುವಾಗಿದೆ ಅಂತಂದ್ರೆ, ಯೋಗ ಜಗತ್ತನ್ನ ಆವರಿಸಿಕೊಂಡಿದೆ. ನೀವೆಲ್ಲ ಗಮನಿಸ್ತಾ ಇದ್ದೀರಿ ಯೋಗ ಎಷ್ಟು ವಿಸ್ತಾರವಾಗಿದೆ ಅಂತಂದ್ರೆ, ಎವ್ರಿ ಜೂನ್ 21 ಜಗತ್ತಿನ ಎಲ್ಲ ರಾಷ್ಟ್ರಗಳ ಜನ, ಆಲ್ಮೋಸ್ಟ್ ಎಲ್ಲ ರಾಷ್ಟ್ರಗಳ ಜನ ಸೂರ್ಯನ ಮೊದಲನೇ ಕಿರಣವನ್ನ ಓಂಕಾರದೊಂದಿಗೆ ಸ್ವಾಗತಿಸ್ತಾರೆ. ಆರ್ಡಿನರಿ ಕೆಲಸ ಅಲ್ಲ ಇದು. ಹೇಗೆ ಜಗದ್ವ್ಯಾಪಿಯಾಗಿದ್ದೀವಿ, ಒಂದ್ ಕಾಲದಲ್ಲಿ ನಾವು ಹೇಳ್ತಿದ್ವಿ ಜಗತ್ತಿಗೆ ಹೋಗೋದು ಹೆಂಗೆ ಅಂತ, ಹೋಗಾಯ್ತು. ಇನ್ನು ಸ್ವಲ್ಪ ದಿನ ಕಳೆಯುತ್ತೆ, ಎಲ್ಲ ವಿದ್ಯಾರ್ಥಿಗಳು ನೆನಪಲ್ಲಿಟ್ಕೊಳ್ಳಿ, ಆಯುರ್ವೇದಿಕ್ ಎಂಥದೊಂದು ವೇಟೇಜ್ ಬರುತ್ತೆ ಅಂತಂದ್ರೆ, ಇಡೀ ಜಗತ್ತಿನ ಜನ ಭಾರತದ ಆಯುರ್ವೇದ ನಮಗೆ ಬೇಕು, ನಾವು ಭಾರತದ ಆಯುರ್ವೇದವನ್ನ ನಮ್ಮದೇ ರಾಷ್ಟ್ರಕ್ಕೆ ಸೂಟ್ ಆಗುವಂತ ಮಾಡ್ಕೊಳ್ಬೇಕು, ಯಾರಾದರೂ ಎಕ್ಸ್ಪರ್ಟ್ಸ್ ಇದ್ರೆ ಬನ್ನಿ ಅಂತ ಕೇಳಿದ್ರೆ ಭಾರತದಿಂದ ಕಳಿಸ್ಲಿಕ್ಕೆ 5,000 ಎಕ್ಸ್ಪರ್ಟ್ಸ್ ಹುಡುಕ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ. ಯಾರ್ಯಾರು ಎಕ್ಸ್ಪರ್ಟ್ಸ್ ಅನ್ಕೊಂಡಿದವರೆಲ್ಲ ಇಲ್ಲೇ ಎಸ್ಟಾಬ್ಲಿಷ್ ಆಗ್ಬಿಟ್ಟಿದ್ದಾರೆ. ಇನ್ಯಾರು ಹೊಸ ಎಕ್ಸ್ಪರ್ಟ್ಸ್ ಇದಾರೋ ಎಕ್ಸ್ಪರ್ಟ್ ಆಗಿ ತಯಾರೇ ಆಗ್ತಿಲ್ಲ ಅವರು. ನೀವೇನಾದ್ರೂ ಎಕ್ಸ್ಪರ್ಟ್ ಆಗಿ ತಯಾರಾಗೋದಾದ್ರೆ ಬಿಲೀವ್ ಮೀ, ಇನ್ 5 ವರ್ಷಗಳ ನಂತರ ಎಂಥ ಮಾರ್ಕೆಟ್ ಇದೆ ಆಯುರ್ವೇದಕ್ಕೆ ಅಂತಂದ್ರೆ ಇಡೀ ಜಗತ್ ಹೇಳುತ್ತೆ. ಜಗತ್ತಿನ ಎಲ್ಲಾ ರೋಗ ಪದ್ಧತಿಗಳು ರೋಗವನ್ನು ಗುಣಪಡಿಸಲಿಕ್ಕೆ ಪ್ರಯತ್ನ ಪಟ್ರೆ, ಆಯುರ್ವೇದ ಮಾತ್ರ ರೋಗ ಬರದಂತೆ ತಡೆಯಕ್ಕೆ ಪ್ರಯತ್ನ ಮಾಡುತ್ತೆ. ಹೀಗಾಗಿ ಆಯುರ್ವೇದ ಬೇಕು ಅಂತ ಇಡೀ ಜಗತ್ತು ಹೇಳುವಂತ ಕಾಲ ಬಹಳ ದೂರ ಇಲ್ಲ. ಬಿಲೀವ್ ಮೀ, ನಾನು ಜಾಗತಿಕ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಹೇಳ್ತಾ ಇದ್ದೀನಿ. ಮೂರನೇದು, ಇವತ್ತು ಇಡೀ ಜಗತ್ತು ಹೇಗೆ ಭಾರತದ ಕಡೆ ತಿರ್ಕೊಂಡು ಕೂತ್ಕೊಂಡಿದೆ ಅಂತಂದ್ರೆ, ಯಾವುದರಲ್ಲಿ ಭಾರತ ಮುಂದಕ್ಕಿಲ್ಲ ಅಂತ ಹೇಳ್ತಿದ್ವು ಅವೆಲ್ಲವನ್ನು ನಾವು ಕ್ರಾಸ್ ಮಾಡ್ಕೊಂಡು ಮುಂದಕ್ಕೆ ಬಂದಾಯ್ತು. ನಾವು ಪ್ರಾಪಂಚಿಕವಾಗಿರುವಂತ ಸೈನ್ಸ್ ನಲ್ಲಿ ಮುಂದಕ್ಕಿಲ್ಲ, ಬರೀ ಕಣ್ಮುಚ್ಕೊಂಡು ಧ್ಯಾನ ಮಾಡ್ತಿರೋದು ಅಂತ ಹೇಳ್ತಿದ್ವಿ. ಆದ್ರೆ ಯಾವ ಅಮೆರಿಕ ಕ್ರಯೋಜನಿಕ್ ಎಂಜಿನ್ ನಮ್ಗೆ ಕೊಡಲ್ಲ ಅಂತ ನಖರ ಮಾಡ್ತಿತ್ತೋ, ಅದೇ ಅಮೆರಿಕಾದ ಸ್ಯಾಟಲೈಟ್ ಗಳನ್ನು ಸೇರಿಸಿಕೊಂಡು 104 ಸ್ಯಾಟಲೈಟ್ ಗಳನ್ನ ನಾವು ಕಕ್ಷೆಗೆ ಕೂರಿಸುವಲ್ಲಿ, ರೆಕಾರ್ಡ್ ಬ್ರೇಕ್ ಮಾಡ್ಕೊಂಡು ಕಕ್ಷೆಗೆ ಕೂರಿಸುವಲ್ಲಿ ಸಾಧ್ಯವಾಗಿದೆಯಲ್ಲ. ದಿಸ್ ಈಸ್ ಇಂಡಿಯಾಸ್ ಕೆಪಾಸಿಟಿ ಟುಡೇ. ಇವತ್ತು ಭಾರತದ ಕೆಪಾಸಿಟಿ ಹೇಗಿದೆ ಅಂತಂದ್ರೆ, ಮಾರ್ಸ್ಗೆ ಮಾಮ್ ಕಳಿಸಿದ್ವಿ ನಾವು, ಮಾರ್ಸ್ಗೆ ನಮ್ಮನ್ನು ಕಳಿಸ್ಕೊಟ್ವಿ. ಈ ವ್ಯೋಮನೌಕೆಯನ್ನ ಕಳಿಸೋದ್ರಲ್ಲಿ ಸಫಲವಾಗಿರುವಂತ 5ನೇ ರಾಷ್ಟ್ರ ನಾವೇ. ಇನ್ ಎಲ್ಲರೂ ಸೋತರು, ಅನೇಕರು ಸೋತೋದ್ರು, ಆದ್ರೆ ಭಾರತ ಇದರಲ್ಲಿ ಸಕ್ಸಸ್ಫುಲ್ ಆಯ್ತು. ಗೊತ್ತಿರಲಿ ಮಿತ್ರರೇ, ಮಾರ್ಸ್ಗೆ ವ್ಯೋಮನೌಕೆ ಕಳಿಸುವಂತ ಒಂದು ಮೂವಿ ಮಾಡ್ಲಿಕ್ಕೆ ಅಮೆರಿಕ ಏನ್ ಖರ್ಚು ಮಾಡಿತ್ತೋ ಅದರ ಅರ್ಧದಷ್ಟು ಖರ್ಚಲ್ಲಿ ವ್ಯೋಮನೌಕನೇ ಕಳಿಸ್ಬಿಟ್ವಿ ನಾವು. ಖರ್ಚು ಎಷ್ಟಿತ್ತು ಅಂದ್ರೆ, ಪರ್ ಕಿಲೋಮೀಟರ್ ಈ ವ್ಯೋಮನೌಕೆ ಕಳಿಸ್ಲಿಕ್ಕೆ ನಮ್ಗೆ ಖರ್ಚಾಗಿದ್ದು 4 to 5 ರೂಪೀಸ್. ಬೆಂಗಳೂರಲ್ಲಿ ಆಟೋ ಡ್ರೈವರ್ ಬಲ್ಲ ಪರ್ ಕಿಲೋಮೀಟರ್ 5 ರೂಪೀಸ್ಗೆ. ಆದ್ರೆ ನಾವು ವ್ಯೋಮನೌಕೆಯನ್ನ ಕಳಿಸಿದ್ದೀವಲ್ಲ, ಆರ್ಡಿನರಿ ಅನ್ಕೊಂಡಿದ್ದೀರೇನು? ನಾನು ಕೂತಾಗೆಲ್ಲ ಇಂಡಿಯನ್ ಡಿಫೆನ್ಸ್ ಓದ್ತಾ ಇರ್ತೀನಿ. ಇವತ್ತಿನ ಭಾರತದ ಡಿಫೆನ್ಸ್ ಹೆಂಗಾಗಿದೆ ಅಂತಂದ್ರೆ, ನಿನ್ನೆ ಭಾರತ ಒಂದು ಮಾತು ಹೇಳಿದೆ, ಪಾಕಿಸ್ತಾನಕ್ಕೆ ನಿದ್ದೆ ಹಾರೋಗಿದೆ. ಭಾರತ ಏನ್ ಹೇಳಿದೆ ಗೊತ್ತಾ? ಬಹುಶಃ ಎಲ್ಲ ಸೈನಿಕರಿಗೂ ಖುಷಿ ಆಗ್ಬೋದಾಗಿರುವಂತ ಸಂಗತಿ. ಭಾರತ ಹೇಳಿದೆ, ನಾವೇ ಫಸ್ಟ್ ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಯೂಸ್ ಮಾಡಲ್ಲ ಅಂತ ಯಾವ ನಿಯಮಕ್ಕೆ ಬದ್ಧರಾಗಿದ್ದೀವೋ ಆ ನಿಯಮವನ್ನ ವಾಪಸ್ ನಾವು ಚೆಕ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಈ ನಿಯಮಕ್ಕೆ ನಾವೇನು ಬದ್ಧರಲ್ಲ, ನಮ್ಮ ಹಿತಾಸಕ್ತಿಗೆ ಧಕ್ಕೆ ಬರುತ್ತೆ ಅನ್ನೋದಾದ್ರೆ ನಾವೇ ಮೊದಲು ಯೂಸ್ ಮಾಡ್ತೀವಿ, ಹುಷಾರಾಗಿರಿ ಅಂತ. ಪಾಕಿಸ್ತಾನ ಗಾಬರಿ ಆಗ್ಬಿಟ್ಟಿದೆ, ಏನಿದು ಹಿಂಗೆಲ್ಲ ಮಾತಾಡ್ತಿದ್ದೀರಿ? ಇಷ್ಟು ದಿನ ಪಾಕಿಸ್ತಾನಕ್ಕೆ ಒಂದೇ ಒಂದು ಧೈರ್ಯ ಇದ್ದಿದ್ದು, ಫಸ್ಟ್ ನಾನು ಹಾಕೋದು ಆಮೇಲೆ ಭಾರತ ಹಾಕೋದು ಅಂತ. ಈಗ ಹಂಗಿಲ್ಲ, ನೀವು ಹಾಕಬೇಕು ಅಂತ ಯೋಚನೆ ಮಾಡೋಕ್ಕಿಂತ ಮುಂಚೆ ಹಾಕ್ಬಿಡ್ತೀವಿ, ಹುಷಾರಾಗಿರಿ ಅಂತ. ಭಾರತ ಒಂದು ಎಚ್ಚರಿಕೆ ಕೊಟ್ಟಿದೆಯಲ್ಲ, ತಮಾಷೆ ಅಲ್ಲ. ಭಾರತ ಇವತ್ತು ಎಷ್ಟರ ಮಟ್ಟಿಗೆ ಡೆವಲಪ್ ಆಗಿದೆ ಅಂತಂದ್ರೆ, ಒಂದ್ ಕಾಲ ಇತ್ತು ನಾವು ಯಾವಾಗಲೂ ಕೈ ಮುಚ್ಕೊಂಡು ನಾವಿಷ್ಟೇ ಬೇಡ್ಕೊಂಡು ಕೂತಿರೋದು ಅಂತ. ಭಾರತ ಬೇಡ್ಕೊಂಡಿರಲ್ಲ. ನಮ್ಮ ರಾಜತಾಂತ್ರಿಕತೆ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತಂದ್ರೆ, ಪಾಕಿಸ್ತಾನ ಕಾಶ್ಮೀರ ನಮ್ಗೆ ಕೊಡಿ ಅಂತ ಕೇಳ್ತಾ ಇತ್ತು,
ಭಾರತ ಗಿಲ್ಗಿಟ್ ಬಾಲ್ಟಿಸ್ತಾನವನ್ನು ಕಿತ್ಕೊಂಡು ಸಿಂಧ್ ಮತ್ತು ಬಲೂಚಿಸ್ತಾನವನ್ನು ಒಡೆದು ಚೂರು ಮಾಡಿ ಪಾಕಿಸ್ತಾನವನ್ನು ಚಿಂದಿ ಚಿತ್ರಾನ್ನ ಮಾಡ್ಲಿಕ್ಕೆ ಏನ್ ಬೇಕೋ ಅಟ್ಟು ವ್ಯವಸ್ಥೆ ಮಾಡಿ ಕೂತ್ಕೊಂಡಿದೆ. ಭಾರತ ಇಟ್ಟರ ಮಟ್ಟಿಗೆ ಬೆಳೆದು ಕೂತಿದೆ. ಎಟ್ಟರ ಮಟ್ಟಿಗೆ ಭಾರತ ಬೆಳೆದು ನಿಂತಿದೆ ಅಂತಂದ್ರೆ ಗಿಲ್ಗಿಟ್ ಬಾಲ್ಟಿಸ್ತಾನ ಪಾಕಿಸ್ತಾನಕ್ಕೆ ಸೇರಿದ ಭಾಗ ಅಲ್ಲ, ಅದು ಭಾರತದ ಅವಿಭಾಜ್ಯ ಅಂಗ ಅಂತ ಇಂಗ್ಲೆಂಡಿನ ಸಂಸತ್ತು ಮೊನ್ನೆ ತಾನೇ ಒಂದು ಒಂದು ಸಂಗತಿಯನ್ನ ಅಂಗೀಕರಿಸಿಕೊಂಡಿದೆ, ಒಂದು ನಿಲುವಳಿಯನ್ನ ಒಪ್ಪಿಕೊಂಡಿದೆ. ಲೆಕ್ಕ ಹಾಕೊಳ್ಳಿ ಭಾರತ ಹೆಂಗ್ ಬೆಳೆದು ನಿಂತಿದೆ, ಎಷ್ಟರ ಮಟ್ಟಿಗೆ ಅಂದ್ರೆ ಮಿತ್ರರೇ, ಭಾರತದ ಕೆಪಾಸಿಟಿ ಇವತ್ತು ಹೆಂಗಿದೆ ಅಂತಂದ್ರೆ, ಬಹುಶಃ 2 ದಿನಗಳ ಹಿಂದೆ ಚೈನಾ ಭಾರತಕ್ಕೆ ವಾರ್ನ್ ಮಾಡಿದೆ, ನೀವು ತವಾಂಗ್ಗೆ ಟ್ರೈನ್ ಹಳಿ ಹಾಕ್ತಾ ಇದ್ದೀರಿ, ಇದು ಒಳ್ಳೇದಲ್ಲ, ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಬೇಡಿ ಅಂತ ನಮಗೆ ಗೋಗರದು ಬೇಡ್ತಾ ಇದೆ. ಒಂದ್ ಕಾಲದಲ್ಲಿ ನಾವು ಚೈನಾ ಬೇಡ್ಕೊಳ್ತಿದ್ವಿ, ನೋಡಿ ನೀವು ಪಾಕಿಸ್ತಾನ ತುಂಬಾ ಸಹಕಾರ ಮಾಡ್ತಿದ್ದೀರಿ, ಒಳ್ಳೇದಲ್ಲ, ಅವ್ರು ಮಾಡ್ತಾನೆ ಇರೋರು, ನಾವು ಬಾಯಿ ಮುಚ್ಕೊಂಡು ಇರ್ತಿದ್ವಿ. ಈಗ ನಾವು ಮಾಡ್ತಾನೆ ಇದ್ವಿ, ಚೈನಾ ಮತ್ತೆ ಮತ್ತೆ ಹೇಳ್ಕೊಳ್ತಾ ಇದೆ. ಈ ಕಾರಣದಿಂದ ಚೈನಾ ಮೊನ್ನೆ ಒಂದು 4-5 ದಿನಗಳ ಹಿಂದೆ ಹೇಳಿದೆ, ಭಾರತದ ನಾಯಕರು ಹೆಂಗಾಗಿದ್ದಾರೆ ಅಂತಂದ್ರೆ, ಅವರು ಮೊದಲೆಲ್ಲ ಭಾರತ ಯಾರೇನ್ ಹೇಳಿದ್ರು ಕೇಳ್ತಿತ್ತು, ಈಗ ಹಂಗಿಲ್ಲ, ತನ್ನ ಒಳಿತಿಗೋಸ್ಕರ ಯಾರ ಜೊತೆ ಬೇಕಿದ್ರು ಫ್ರೆಂಡ್ಶಿಪ್ ಮಾಡುತ್ತೆ, ಯಾರನ್ನು ಬೇಕಿದ್ರು ಧಿಕ್ಕರಿಸುತ್ತೆ. ಇಂಥ ಭಾರತದ ಹೊಸ ನಾಯಕತ್ವ ಬಂದಿರೋದ್ರಿಂದ ನಾವು ಭಾರತದೊಂದಿಗೆ ಒಳ್ಳೆ ಫ್ರೆಂಡ್ಶಿಪ್ ಇಟ್ಕೊಳ್ಳೋದೇ ಒಳ್ಳೇದು ಅಂತ ಚೈನಾದ ಅಧಿಕೃತ ಪತ್ರಿಕೆ ವರದಿ ಮಾಡುತ್ತೆ. ಎಲ್ಲಿವರೆಗೂ ಆಗಿದೆ ಅಂತಂದ್ರೆ, ಚೈನಾ ಭಾರತಕ್ಕೆ ಹೆದರಿ, ಐ ಅಂಡರ್ಲೈನ್, ಅಫ್ಕೋರ್ಸ್ ಚೈನಾ ಸ್ಟ್ರಾಂಗ್ ಕಂಟ್ರಿ, ಆದ್ರೆ ಭಾರತಕ್ಕೆ ಎದುರಿ 2 ಏರ್ಕ್ರಾಫ್ಟ್ ಕ್ಯಾರಿಯರ್ನ ಹೊಸದಾಗಿ ಖರೀದಿ ಮಾಡಿ, ನಮ್ಮ ಹತ್ರನೂ 2 ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆ ಅಂತ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡಿದೆ ಅಂತ. ಎಲ್ಲಿವರೆಗೂ ಚೈನಾ ಗಾಬರಿ ಆಗಿದೆ ಅಂತಂದ್ರೆ, ಚೈನಾದ ಹತ್ರ 11,000 ಕಿಲೋಮೀಟರ್ ಪಾರು ಮಾಡಬಲ್ಲಂತ ಮಿಸೈಲ್ಸ್ ಇದೆ. ಭಾರತದ ಹತ್ರ ಇತ್ತೀಚೆಗೆ 5,000 ಮೈಲುಗಳನ್ನ ಕ್ರಾಸ್ ಮಾಡಬಲ್ಲಂತ ಮಿಸೈಲ್ ನಾವು ಟೆಸ್ಟ್ ಮಾಡಿದೀವಿ. ಅವ್ರ ಹತ್ರ 11,000 ಮೈಲ್ಸ್ ಇದೆ, ಆದ್ರೆ 11,000 ಮೈಲ್ಸ್ ಏನಾದ್ರು ನಮ್ಮ ಮೇಲೆ ಅವರು ಚಾರ್ಜ್ ಅಪ್ ಮಾಡಿದ್ರೆ ಹೋಗಿ ಸಮುದ್ರಕ್ಕೆ ಬೀಳುತ್ತದು. ಅವ್ರು ಅದನ್ನ ಮಾಡ್ಕೊಂಡಿರೋದು ಅಮೆರಿಕಕ್ಕೆ, ಯುರೋಪ್ಗೆ, ರಷ್ಯಾಕ್ಕೆ ಹೆದರಿಸಬೇಕು ಅಂತ. ನಮ್ದು 5,000 ಕಿಲೋಮೀಟರ್ ಯಾರಿಗೆ ಗೊತ್ತಾ? ಪಕ್ಕ ಚೀನಾಕ್ಕೆ. ನಾವು ಒರಿಸ್ಸಾದಿಂದ ಹಾರಿಸಿದ್ರೆ ಚೀನಾದ ಯಾವ ನಗರಗಳನ್ನು ಬೇಕಿದ್ರೂ ಮುಟ್ಟಬಲ್ಲೆವು. ಇದಾಗಿದ ತಕ್ಷಣ ನೀವು ಇದನ್ನು ಗಮನಿಸಬೇಕು, ಬಹಳ ಚೆನ್ನಾಗಿದೆ. ಇದಾಗಿದ ತಕ್ಷಣ ಭಾರತದ ಮ್ಯಾಜಿಕ್ ಏನಾಯ್ತು, ಚೀನಾ ಏನ್ ಮಾಡ್ತು ಅಂದ್ರೆ ತನ್ನ ಅಫಿಷಿಯಲ್ ಪತ್ರಿಕೆಯಲ್ಲಿ ಹೇಳ್ತು, ಎಲ್ಲರೂ ಹೇಳ್ತಾರೆ ಚೀನಾ ಮತ್ತು ಭಾರತ ಬದ್ಧ ವಿರೋಧಿಗಳು ಅಂತ. ಇಲ್ಲಪ್ಪ, ನಾವೆಲ್ಲ ಕ್ಲೋಸ್ ಫ್ರೆಂಡ್ಸ್, ನಾವೇ ವಿರೋಧಿಗಳಾಗೋಣ ಅಂತ. ಅಂದ್ರೆ ನಿಮ್ಮ ಹತ್ರ ಶಕ್ತಿ ಬಂದ ತಕ್ಷಣ ಫ್ರೆಂಡ್ಶಿಪ್ ಜರುಗುತ್ತೆ. ನಿಮ್ಮ ಹತ್ರ ಯಾವಾಗ ವೀಕ್ನೆಸ್ ಇತ್ತೋ ಅವಾಗ ಅವ್ರು ಹೇಳದಂಗೆ ಕೇಳ್ಕೊಳ್ಬೇಕು. ಎಲ್ಲಿವರೆಗೂ ಆಗಿದೆ ಅಂತಂದ್ರೆ, ಮೊನ್ನೆ ತಾನೇ ಶ್ರೀಲಂಕಾಕ್ಕೆ, ಈ ದೇಶದ ಶ್ರೀಲಂಕಾದ ಪ್ರಧಾನಮಂತ್ರಿಗಳು ಭಾರತಕ್ಕೆ ಬಂದು ಅಥವಾ ಅವ್ರು ಮಾತನಾಡಿದಾಗ ಪತ್ರಕರ್ತರು ಕೇಳಿದ್ದಾರೆ, ನೀವು ಚೈನಾದೊಂದಿಗೆ ಒಪ್ಪಂದ ಮಾಡ್ಕೊಳ್ತೀರಿ, ಚೈನಾ ಭಾರತದ ವಿರೋಧಿ ಅಂತ ಗೊತ್ತಿದ್ರು ಹೆಂಗ್ ಮಾಡ್ಕೊಳ್ತೀರಿ ಅಂದ್ರೆ, ಚೀನಾದ ಅಧ್ಯಕ್ಷರು ಹೇಳಿದ್ದಾರೆ, ಒಪ್ಪಂದ ಮಾಡ್ಕೋತೀವಿ ನಿಜ, ಆದ್ರೆ ಯಾವ ಒಪ್ಪಂದವು ಭಾರತಕ್ಕೆ ಧಕ್ಕೆ ಬರುತ್ತೆ ಅನ್ನೋದಾದ್ರೆ ಅಂತ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡ್ಕೊಳ್ತೀವಿ, ನಮಗೆ ಭಾರತ ಮೊದಲನೇ ಫ್ರೆಂಡು ಅಂತ ಶ್ರೀಲಂಕಾ ಕೂತ್ಕೊಂಡು ಹೇಳುತ್ತಲ್ಲ. ಹೊಸ ಭಾರತ ಇದು ಅಂತ. ಈ ಹೊಸ ಭಾರತ ಹೊರಗಡೆಯಿಂದ ಕಟ್ಟಿದ್ರೆ ಮಾತ್ರ ಸಾಕಾಗಲ್ಲ, ಒಳಗಡೆಯಿಂದ ನಾವು ಸ್ವಲ್ಪ ಕಟ್ಟಬೇಕು. ಹೊರಗಡೆಯಿಂದ ಭಾರತ ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ, ಒಳಗಡೆಯಿಂದ ನಾವು ಬೆಳೆಸ್ಲಿಕ್ಕೆ ಸಾಧ್ಯವಾ? ಒಳಗಡೆಯಿಂದ ಬೆಳೆಸಬೇಕು ಅಂದ್ರೆ ಒಂದೇ ಒಂದು, ನಂಗೆ ಗೊತ್ತಿಲ್ಲ ಇದು ನೀವು ಇದನ್ನು ಸ್ವೀಕಾರ ಮಾಡ್ತಿರೋ ಇಲ್ವೋ, ಭಾರತದ ಹೆಲ್ತ್ ಅನ್ನು ಸ್ವಲ್ಪ ಗಟ್ಟಿ ಮಾಡಿ ಅಂತ. ಭಾರತದ ಹೆಲ್ತ್ ಎಷ್ಟು ಹಾಳಾಗೋಗಿದೆ ಅಂತಂದ್ರೆ, ಯಾವ ಒಬ್ಬ ತರುಣನ ನಿಲ್ಲಿಸ್ಕೊಂಡು ಅವನು ಗಟ್ಟಿ ಇದಾನ ಅಂತ ಟೆಸ್ಟ್ ಮಾಡಿ ನೋಡಿ, ಬ್ರಿಟ್ಲ್ ಆಗೋಗಿದ್ದಾನು. ಅವನೆಲ್ಲ ಸಾಮರ್ಥ್ಯವೇ ಇಲ್ಲ. ನಮ್ಮ ಕಾಲೇಜಿಗೆ ಬರುವಂತ ಹುಡುಗಿಯರು ನೋಡಬೇಕು, ಮೇಕಪ್ ಮಾಡಿಕೊಂಡು ಯಾವುದಾದ್ರೂ ಶೋರೂಮ್ನ ನಿಲ್ಲಿಸಬಹುದಾದಂತ ಯೋಗ್ಯತೆ ಇರೋ ಟೀಮೇ ಹೊರತು ಭೀಮನ ಹೆಸರನ್ನ ಹೇಳಬಲ್ಲುವ ಕೆಪಾಸಿಟಿಯೂ ಇಲ್ಲ ಅವ್ರಿಗೆ. ಭೀಮ ಘಟೋತ್ಕಜ ಅಂತ ಹೇಳಬೇಕಾದ್ರೆ ಎಷ್ಟು ಪ್ರಾಣಶಕ್ತಿ ವ್ಯಯ ಆಗುತ್ತಲ್ಲ, ಅಷ್ಟು ಪ್ರಾಣಶಕ್ತಿ ಇಲ್ಲ ಅವುಗಳಲ್ಲಿ. ಇಷ್ಟು ಪ್ರಾಣಶಕ್ತಿ ಇಲ್ಲದ ನಿಶ್ಚೇಷ್ಟಿತವಾಗಿರುವಂತ, ಸತ್ತೋಗಲಿಕ್ಕೆ ಸಿದ್ಧವಾಗಿರುವಂತ ತಾರುಣ್ಯ ಇದೆಯಲ್ಲ, ಇದು ಒಳಗಿನಿಂದ ಭಾರತವನ್ನು ಕಟ್ಟಲಾರದು. ಈ ಭಾರತಕ್ಕೆ ಬೇಕಾಗಿರುವಂತ ಅಪ್ರತಿಮವಾದ ಶಕ್ತಿಯನ್ನ ಯಾರಾದರೂ ಸಮರ್ಥವಾಗಿ ತುಂಬಿಸಬೇಕು, ಅದನ್ನು ಸಮರ್ಥವಾಗಿ ಜನರಿಗೆ ಮುಟ್ಟಿಸಬೇಕು. ತಂದೆ ತಾಯಿಯರು ಮಗುವನ್ನ ಪಡ್ಕೊಳ್ಳೋಕ್ಕಿಂತ ಮುಂಚೆ ಈ ತರದೊಂದು ಕಲ್ಪನೆಯನ್ನು ಅವ್ರಿಗೆ ತುಂಬಿಸಬೇಕಾದಂತ ಡಾಕ್ಟರ್ಗಳು ನಾವಾಗಬೇಕು. ಇವೆಲ್ಲವನ್ನೂ ಯೋಚನೆ ಮಾಡಿ ಅಂತ. ನಾನು ಹುಟ್ಟಿದ ನಂತರದ ಬಗ್ಗೆ ಮಾತನಾಡ್ತಿಲ್ಲ, ಆಯುರ್ವೇದ ಹುಟ್ಟಿದ ನಂತರದ ಬಗ್ಗೆ ಮಾತನಾಡೋದಿಲ್ಲ. ಹುಟ್ಟುಗಿಂತ ಮುಂಚೆ ಏನಾಗಬೇಕು ತಂದೆ ತಾಯಿರಿಗೆ ಅನ್ನೋದ್ರಿಂದ ಟ್ರೈನಿಂಗ್ ಶುರುವಾಗುತ್ತೆ. ಎಲ್ಲಿ ಡಾಕ್ಟರ್ಗಳು ಪಾಲಿಸ್ತಾರೆ ಅಂತ ನಂಗೆ ಬಹಳ ಕಲ್ಪನೆಗಳಿವೆ ಈ ದಿಕ್ಕಿನಲ್ಲಿ. ಡಾಕ್ಟರ್ಸ್ಗಳಿಗೆ ಬಹಳ ಕೆಲಸ ಇದೆ. ಹೀಗಾಗಿ ನಾನು ತುಂಬಾ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಹೊಸ ಭಾರತವನ್ನು ಕಟ್ಟೋಣ. ಈ ಭಾರತ ಹೇಗಿರಬೇಕು ಅಂದ್ರೆ, ಇಡೀ ಜಗತ್ತು ಭಾರತವನ್ನು ನೋಡಿ ಕಣ್ಣು ಕುಕ್ಕಿಕೊಂಡು ನೋಡೋ ತರ ಕೂತ್ಕೊಂಡಿರಬೇಕು. ಆ ತರದೊಂದು ಭಾರತವನ್ನು ಕಟ್ಟಬೇಕಾಗಿದೆ. ಮತ್ತು ಈ ಭಾರತವನ್ನು ಕಟ್ಟೋದ್ರಲ್ಲಿ ನಮ್ಮೆಲ್ಲರಿಗೂ ಈಕ್ವಲ್ ಜವಾಬ್ದಾರಿ ಇದೆ. ನಾವೆಲ್ಲರೂ ಆ ಜವಾಬ್ದಾರಿಯನ್ನು ನಿಭಾಯಿಸೋಣ. ಇವತ್ತು ಯೋಧ ನಮನ ಮಾಡಿ ನೀವು ನಿಮ್ಮ
ಏನು ಸಾಮಾಜಿಕ ಜವಾಬ್ದಾರಿಯನ್ನ ಹೇಗೆ ಹೇಳಿಕೊಂಡ್ರೋ ಹಾಗೆ ಆ ಸಾಮಾಜಿಕ ಜವಾಬ್ದಾರಿಯನ್ನ ಸಮಾಜದೊಂದಿಗೆ ತೋರಿಸಿಕೊಂಡು ನಾವೆಲ್ಲರೂ ಸೇರಿಕೊಂಡು ಹೊಸ ಭಾರತವನ್ನು ಕಟ್ಟೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ಪ್ರೀತಿಯಿಂದ ಕರೆದ ಈ ಪ್ರಕೃತಿ ಆಯುರ್ವೇದ ಪ್ರತಿಷ್ಠಾನ ಇದಿನ್ನು 100 ಕಾಲ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಆಶಿಸ್ತೀನಿ ನಾನು. ಈ ಥರ ಆಯುರ್ವೇದ ಪ್ರತಿಷ್ಠಾನಗಳು ತುಂಬಾ ಜನ ನಂಗೆ ಬಂದು ಕಂಪ್ಲೇಂಟ್ ಮಾಡ್ತಿದ್ರು, ಎಷ್ಟು ಜನ ಆಯುರ್ವೇದ ವಿದ್ಯಾರ್ಥಿಗಳನ್ನ ಕರೆದ್ವಿ ಯಾರೂ ಬರಲೇ ಇಲ್ಲ ಅಂತ. ಬರದೇ ಇರೋರಿಗೆ ನಷ್ಟ ಅಷ್ಟೇ. ನಮ್ಮ ವಿದ್ಯಾರ್ಥಿಗಳಿಗೆ ಹೆಂಗಾಗಿದೆ ಪಾಪ, ತಪ್ಪು ಅವರದ್ದಿಲ್ಲ. ಎಷ್ಟೋ ಸೆಮಿನಾರ್ಗಳನ್ನು ಮಾಡಿ ಎಷ್ಟು ಜೀವ ಹಿಂಡು ಬಿಟ್ಟಿದ್ದಾರೆ ಅವರಿಗೆ ಅಂತಂದ್ರೆ ಆ ಸೆಮಿನಾರ್ಗಳಿಗೆ ಹೋಗಿ ಹೋಗಿ ಅರ್ಧ ಹೈರಾಣ ಆಗ್ಬಿಟ್ಟಿದ್ದಾರೆ ಅವರು. ಮತ್ತು ಪ್ರತಿ ಸೆಮಿನಾರಲ್ಲೂ ಅದನ್ನೇ ಮಾತಾಡೋದು, ಅರ್ಥ ಆಗದೆ ಇರೋ ರೀತಿ ಮಾತಾಡೋದು, ಹಿಂಗೆ ಮಾಡಿ ಮಾಡಿ ಹಾಳು ಮಾಡಿಬಿಟ್ಟಿದ್ದಾರೆ. ಆದರೆ ಶ್ರೀ ಆಯುರ್ವೇದವರು ಅನ್ಕೊಳ್ತೀನಿ ನಾನು ಬಂದಿರೋರು, ನೀವೆಲ್ಲರೂ ಪುಣ್ಯವಂತರು, ಯಾರು ಬಂದಿದ್ರು ಸರಿ, ನೀವು ಪುಣ್ಯವಂತರು. ಯಾಕೆ ಅಂತಂದ್ರೆ ಇವತ್ತು ನೀವು ಪಡ್ಕೊಂಡಿರೋದು, ನಾನು ಮಾತಾಡಿರೋದಲ್ಲ, ನಾನು ಮಾತಾಡಿರೋದು ಆಯುರ್ವೇದದಿಂದ ಆಚೆ. ಆದರೆ ಇಲ್ಲಿ ಆಯುರ್ವೇದವನ್ನ ಬದುಕ್ತಾ ಇರೋ ಕೆಲವರು ಏನ್ ಮಾತಾಡಿದ್ದಾರಲ್ಲ, ಅಫ್ಕೋರ್ಸ್ ಪ್ರಕೃತಿ ಆಯುರ್ವೇದ ಪ್ರತಿಷ್ಠಾನವು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ಹೇಳ್ತಿದ್ದೀನಿ, ಬದುಕ್ತಾರೆ. ನನಗೆ ಅವ್ರು ಬಂದು ಹೇಳ್ಬೇಕಾದ್ರೆ ಅವ್ರ ಕಣ್ಣಲ್ಲಿ ನೀರಿತ್ತು, ಎಷ್ಟು ಪ್ರಯತ್ನ ಪಟ್ವಿ ನಾವು, ವಿದ್ಯಾರ್ಥಿಗಳು ಯಾರು ಬರಲೇ ಇಲ್ಲ, ಬಹಳ ಬೇಜಾರಾಗ್ಬಿಡ್ತು ಅಂತ. ಈ ತುಡಿತ ನಿಮ್ಮ ಕಾಲೇಜಿನ ಸೆಮಿನಾರ್ಗಳು ಮಾಡಬೇಕಾದ್ರೆ ಇರಲ್ಲ ಅಂತ, ಅದೊಂದು ಅನಿವಾರ್ಯತೆಯ ಕಾರಣ. ಇದು ಅನಿವಾರ್ಯತೆಯ ಕಾರಣಕ್ಕೋಸ್ಕರ ಅಲ್ಲ, ತುಡಿತದ ಕಾರಣದಿಂದಾಗಿ ಮಾಡಿರುವಂಥದ್ದು. ಈ ತುಡಿತ ಅವರಲ್ಲಿ ಏನಿದೆ, ಆ ತುಡಿತವೇ ಗೆಲ್ಲಿಸೋದು. ಅದ್ರ ಹಿಂದೆ ಒಂದು ಧರ್ಮ ಇದೆ. ಹಿಂಗಾಗಿ ಅರ್ಥ ಕಾಮನೆಗಳಿಗಿಂತ ಹೆಚ್ಚಾಗಿ ಮೋಕ್ಷದ ಹಾದಿಯಲ್ಲಿ ಅವ್ರ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಕೃತಿ ಆಯುರ್ವೇದ ಪ್ರತಿಷ್ಠಾನದ ಈ ಮೋಕ್ಷಗಾಮಿ ಹೆಜ್ಜೆ ಸಫಲವಾಗ್ಲಿ, ನಮ್ಮೆಲ್ಲರ ಧಾತು ಸಮವಾಗಲಿ, ನಾವೆಲ್ಲರೂ ಅಂತರಂಗದ ಬೆಳಕನ್ನ ಕಾಣುವಂತಾಗಲಿ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ನನ್ನೆಲ್ಲ ಮಾತುಗಳನ್ನ ಗುರು ಧನ್ವಂತರಿಯ ಪಾದಗಳಿಗೆ ಸಮರ್ಪಿಸ್ತೇನೆ. ವಂದೇ ಮಾತರಂ, ಜೈ ಹಿಂದ್.